ಅಮೆರಿಕ ಇರಾನ್ ನಡುವೆ ತೀವ್ರಗೊಂಡ ಸಮರ. ಯುದ್ಧದಿಂದ ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ನ ಕೊರತೆ ಶುರುವಾಗಿದೆ. ಚಿಕ್ಕಬಳ್ಳಾಪುರದ ಹೋಟೆಲ್ಗಳು ಕೂಡ ಸಿಲಿಂಡರ್ ಕೊರತೆ. ಸಿಲಿಂಡರ್ ಸಮಸ್ಯೆ ಉಲ್ಬಣದ ಬಗ್ಗೆ ಸಿಕಲ್ ರಾಮಚಂದ್ರಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ಗ್ಯಾಸ್ ಸಮಸ್ಯೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಬೇಡಿಕೆಗೆ ಅನುಗುಣವಾಗಿ ದಾಸ್ತಾನು ಇದೆ ಅಂತ ಹೇಳಿದ್ದಾರೆ. ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಗ್ಯಾಸ್ ವಿಚಾರದಲ್ಲಿ ರಾಜಕೀಯ ಮಿಶ್ರಣ ಮಾಡಬೇಡಿ. ಇದು ನಮ್ಮ ದೇಶ, ರಾಜ್ಯದ ಸಮಸ್ಯೆ ಅಲ್ಲ, ಜಾಗತಿಕ ಸಮಸ್ಯೆ. ಚಿಕ್ಕಬಳ್ಳಾಪುರದಲ್ಲಿ ಸಿಕಲ್ ರಾಮಚಂದ್ರಗೌಡ ಈ ಹೇಳಿಕೆ ಕೊಟ್ಟಿರೋದು. ಕಮರ್ಷಿಯಲ್ ಗ್ಯಾಸ್ಗೆ ಸಮಸ್ಯೆ ಇರತಕ್ಕಂಥ ಇಲ್ಲಿ ಡೆಪ್ಟಿ ಕಮಿಷನರ್ DC ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಗೃಹ ಬಳಕೆಯ ಗ್ಯಾಸ್ಗೆ ಯಾವುದೇ ಸಮಸ್ಯೆ ಇಲ್ಲ. ಕಮರ್ಷಿಯಲ್ ಗ್ಯಾಸ್ಗೆ ಸಮಸ್ಯೆ ಇರ್ತಕ್ಕಂಥ ತೀರ್ಸೋದನ್ನು ಮಾಡ್ತೀವಿ. ಜನರಲ್ಲಿ ಆತಂಕ ಮೂಡಿಸ್ಬೇಡಿ, ಸುಮ್ಮನೆ ವದಂತಿಗಳು ಹಬ್ಬಿಸ್ಬೇಡಿ ಅಂತ ಹೇಳ್ತಕ್ಕಂಥದ್ದು ಅಧಿಕೃತವಾಗಿ ಅವರು ಆರ್ಡ್ರನ್ನು ಹೊರಡಿಸಿದ್ದಾರೆ. ಹಂಗಾಗಿ ಇದೆಲ್ಲ ಪೂರ್ತಿ ವದಂತಿಗಳಿದೆ, ಸಮಸ್ಯೆಗಳಾಗ್ತಕ್ಕಂಥದ್ದು ಆಗೋದಿಲ್ಲ. ಇದನ್ನು ಈಗಾಗಲೇ ನಮ್ಮ ರಾಷ್ಟ್ರದಲ್ಲಿ 2 ಶಿಪ್ ಆಲ್ರೆಡಿ ನೆನ್ನೆನೇ ಬಂದಿದೆ. ಈ ಸಮಸ್ಯೆಗಳ ಅತಿ ಶೀಘ್ರದಲ್ಲಿ ಪರಿಹಾರ ಆಗ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಜನ ಯಾರೂ ಇದನ್ನು ರಾಜಕೀಯಕ್ಕೆ ಎತ್ಕೊಂಡು ಹೋಗಬಾರ್ದು, ಗೊಂದಲ ಇರ್ತಕ್ಕಂಥದ್ದು ಮಾತ್ರ ಮಾತಾಡಬೇಕು. ದೇಶದ ಹಿತ ಮತ್ತು ನಮ್ಮ ಜಿಲ್ಲೆಯ ಹಿತ, ನಮ್ಮ ಜನರ ಹಿತ ಕಾಪಾಡು ಮಾಡ್ತಕ್ಕಂಥದ್ದು ಈ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇದರಲ್ಲಿ ರಾಜಕಾರಣ ಮಾಡಬಾರ್ದು. ಈಗಾಗಲೇ ಸಮಸ್ಯೆ ಆಗಿರ್ತಕ್ಕಂಥದ್ದು ರಾಷ್ಟ್ರದ ಏನು ಸರ್ಕಾರದ ಏನು ವೈಫಲ್ಯಗಳಿಂದ ಅಲ್ಲ. ಇದು ಬಂದಿರತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಬಂದಿರತಕ್ಕಂಥ ಸಮಸ್ಯೆ. ಆ ಸಮಸ್ಯೆನ ನಿವಾರಣೆ ಮಾಡ್ತಕ್ಕಂಥದ್ದು ಇವರಿಗೆ ಶಕ್ತಿ ಇದೆ. ಶಕ್ತಿ ಇರೋದಕ್ಕೇ ಇವರು ಆಲ್ರೆಡಿ 2 ಹಡಗುಗಳನ್ನು ತರಿಸಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಬೇಕು ಎಷ್ಟು ಮಟ್ಟಕ್ಕೆ ಶಕ್ತಿ